Hello, my dear students. Today we will discuss about financial plan or financial planning. ಹಣದ ನಿರ್ವಹಣೆ ಅಂತ ಹೇಳಿದರೆ ಏನು, ಇದರ ಎಸೆನ್ಷಿಯಲ್ ಕ್ಯಾರೆಕ್ಟರಿಸ್ಟಿಕ್ ಗುಣಲಕ್ಷಣಗಳ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋಣ. ವಾಟ್ ಈಸ್ ಫಿನಾನ್ಷಿಯಲ್ ಪ್ಲ್ಯಾನ್? ಸೊ ನಾವು we have already discussed about financial management, ರೈಟ್? ಸೊ ಫಿನಾನ್ಷಿಯಲ್ ಪ್ಲ್ಯಾನ್ ಅಂತ ಹೇಳಿದ್ರೆ ನಿಮಗೆಲ್ಲರಿಗೂ ಗೊತ್ತಿದೆ. ಬಿಫೋರ್ ಕನ್ಸ್ಟ್ರಕ್ಟಿಂಗ್ ಒನ್ ಹೌಸ್, ಒಂದು ಮನೆ ಕಟ್ಟುವ ಮುಂಚೆ ಒಂದು ಪ್ಲ್ಯಾನ್ ಅಂತ ಮಾಡ್ತಾರೆ. ಆ ಪ್ಲ್ಯಾನಿನ ಪ್ರಕಾರ ಎಲ್ಲವೂ ನಡೀತದೆ. ಸೊ ಅದೇ ರೀತಿ ಫಿನಾನ್ಷಿಯಲ್ ಪ್ಲ್ಯಾನ್ ಮೀನ್ಸ್ ಫೈನಾನ್ಸ್ ಪ್ಲಸ್ ಅ ಪ್ಲ್ಯಾನ್. ಇಟ್ ಈಸ್ ಆಲ್ ಅಬೌಟ್ ಹೌ ಟು ಗೆಟ್ ದ ಫೈನಾನ್ಸ್, ಹೌ ಟು ಯೂಸ್ ದ ಫೈನಾನ್ಸ್ ಇನ್ ಅ ಪ್ರಾಪರ್ ವೇ. ಸೊ making a plan of this is called financial plan. So when we move to the meaning of financial plan, so financial plan anta helidre, financial plan, it is a statement estimating the amount of capital requirement. bala simple agi heludu anta helidre hana ಎಷ್ಟು ಬೇಕು, it is a estimation. plan anta helidre ಒಂದು ರೀತಿ estimation. estimating what? estimating the amount of a capital required. ಹಣ ಎಷ್ಟು ಬೇಕು ಎಂಬುದನ್ನು ಎಸ್ಟಿಮೇಷನ್ ಮಾಡುವಂಥದ್ದು. ಆ್ಯಂಡ್ ಡಿಟರ್ಮೈನಿಂಗ್ ಇಟ್ಸ್ ಅ ಕಂಪೋಸಿಷನ್. ವೆರಿ ಸಿಂಪಲ್. ಕಂಪೋಸಿಷನ್ ಅಂತೇಳಿ ಯಾವ ರೀತಿಯಲ್ಲಿ ಹಣವನ್ನು ಪಡೆಯುವಂಥದ್ದು, ಅದನ್ನು ಯಾವ ರೀತಿ ಹಣವನ್ನು ಉಪಯೋಗ ಮಾಡುವಂಥದ್ದು, ಹಣವನ್ನು ಪಡೆಯುವಂಥದ್ದು ಮತ್ತು ಹಣವನ್ನು ಉಪಯೋಗ ಮಾಡುವಂಥ ಈ ಒಂದು ಪ್ರೋಸೆಸ್ ಅನ್ನು ನಾವು ಫೈನಾನ್ಷಿಯಲ್ ಪ್ಲ್ಯಾನ್ ಅಥವಾ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅಂತ ಹೇಳ್ತೇವೆ. ಸೊ ಫೈನಾನ್ಷಿಯಲ್ ಪ್ಲ್ಯಾನ್ ಈಸ್ ಅ ಸ್ಟೇಟ್ಮೆಂಟ್, it is a statement estimating or projecting the amount of capital required and determining its composition. So simple agi heluvanthadu, it compasses on, okay, it emphasizes on or it focuses on or it give importance to, emphasis on the following aspects. So which are all these following aspects? The first one is how much fund required. ನಾನು ಈಗ ಆಲ್ರೆಡಿ ಹೇಳಿದೆ ಎಷ್ಟು ಹಣ ಬೇಕು, how much fund required, and when the fund is required, ಯಾವಾಗ ಈ ಹಣ ಬೇಕು, how the fund should be raised, ಯಾವ ರೀತಿ ಹಣವನ್ನು ರೈಸ್ ಮಾಡಬೇಕು, ಇಟ್ ಮೇ ಬಿ ಇಶ್ಯೂವಿಂಗ್ ದ ಶೇರ್ ಕ್ಯಾಪಿಟಲ್ ಆರ್ ಬಾರೋಯಿಂಗ್ ದ ಲೋನ್ ಫ್ರಮ್ ದ ಬ್ಯಾಂಕ್, ಆ್ಯಂಡ್ ಹೌ ಟು ಯೂಸ್ ದ ಫಂಡ್. ಈ 4 ವಿಷಯಗಳು, 4 ಅಂಶಗಳು ಫೈನಾನ್ಷಿಯಲ್ ಪ್ಲಾನಿಂಗಲ್ಲಿ ಬರ್ತದೆ. ದ ಫಸ್ಟ್ ಒನ್ ಹೌ ಮಚ್ ಫಂಡ್ ರಿಕ್ವೈರ್ಡ್, ಸೆಕೆಂಡ್ ಒನ್ ಈಸ್ ವೆನ್ ಈಸ್ ಫಂಡ್ ರಿಕ್ವೈರ್ಡ್, ಥರ್ಡ್ ಒನ್ ಈಸ್ ಹೌ ಟು ಫಂಡ್ ರೈಸ್ಡ್, ಆ್ಯಂಡ್ ಫೋರ್ತ್ ಒನ್ ಈಸ್ ಹೌ ಟು ಫಂಡ್ ಯೂಸ್ಡ್. ಈ 4 ಅಂಶಗಳನ್ನು ಒಳಗೊಂಡಂತಹ ಒಂದು ಸ್ಟೇಟ್ಮೆಂಟನ್ನು ನಾವು ಫೈನಾನ್ಷಿಯಲ್ ಪ್ಲ್ಯಾನ್ ಆರ್ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅಂತ ಹೇಳ್ತೇವೆ. ಮೂವಿಂಗ್ ಟು ದ ನೆಕ್ಸ್ಟ್ ಒನ್, ವಾಟ್ ಆರ್ ದ ಎಸೆನ್ಷಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೈನಾನ್ಷಿಯಲ್ ಪ್ಲ್ಯಾನ್? ಫೈನಾನ್ಷಿಯಲ್ ಪ್ಲ್ಯಾನಿನ ಲಕ್ಷಣಗಳು. ದ ಫೈನಾನ್ಷಿಯಲ್ ಪ್ಲ್ಯಾನಿಂಗ್, it should be always simple. The first one is a financial plan should be always simple ಅಂತ ಹೇಳಿದರೆ ಇದರಲ್ಲಿ ಯಾವುದೇ ರೀತಿಯ ಕನ್ಫ್ಯೂಷನ್ ಇರಬಾರ್ದು. ಫೈನಾನ್ಷಿಯಲ್ ಪ್ಲ್ಯಾನ್ ಮಾಡುವವರಿಗೂ ಹಾಗೂ ಆ ಫೈನಾನ್ಷಿಯಲ್ ಪ್ಲ್ಯಾನನ್ನು ಮುಂದೆ ಓದುವವರಿಗೂ ಯಾವುದೇ ರೀತಿಯ ಕನ್ಫ್ಯೂಷನ್ ಇರಬಾರದು. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಫೈನಾನ್ಷಿಯಲ್ ಪ್ಲಾನಿಂಗ್ ಶುಡ್ ಬಿ ಆಲ್ವೇಸ್ ಸಿಂಪಲ್. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಇಟ್ ಮಸ್ಟ್ ಟೇಕ್ ಎ ಲಾಂಗ್ ಟರ್ಮ್ ವ್ಯೂ, ಲಾಂಗ್ ಟೈಮ್ ವ್ಯೂ. ಯಾಕಂತ ಹೇಳಿದ್ರೆ ವಿ ಆಲ್ರೆಡಿ ಡಿಸ್ಕಸ್ ಬಿಸ್ನೆಸ್ ಈಸ್ ಅ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್. ಬಿಸ್ನೆಸ್ ವಿಲ್ ಕಂಟಿನ್ಯೂ ಫಾರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್. ದೇರ್ಫೋರ್ ಫೈನಾನ್ಷಿಯಲ್ ಪ್ಲ್ಯಾನ್ ಎಂಬುವಂಥದ್ದು ಅದು ಶಾರ್ಟ್ ಟೈಮಿಗೆ ಆಗಿರಬಾರದು. ದ ಫೈನಾನ್ಷಿಯಲ್ ಪ್ಲ್ಯಾನ್ ಶುಡ್ ಬಿ ಆಲ್ವೇಸ್ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್. ಆ್ಯಂಡ್ ನೆಕ್ಸ್ಟ್ ಥರ್ಡ್ ಒನ್, ಇಟ್ ಮಸ್ಟ್ ಆಲ್ವೇಸ್ ಬಿ ಫ್ಲೆಕ್ಸಿಬಲ್. What is flexible? It is not a rigid. It is always flexible according to the circumstances, according to the convenient of the finance manager. This plan can be changed over a period of time. That's why it is called financial planning must always be flexible. Next one, it must ensure the optimum use of a fund. ತಗೊಂಡಂತಹ ಹಣ ಅಥವಾ ಬಾರೋ ಮಾಡಿದಂಥ ಹಣವನ್ನು ಪ್ರಾಪರ್ ಆಗಿ ಅದನ್ನು ಬಿಸ್ನೆಸ್ಸಲ್ಲಿ ಯೂಸ್ ಮಾಡಲಿಕ್ಕೆ ಆಗಬೇಕು. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಇಟ್ ಮಸ್ಟ್ ಆಲ್ವೇಸ್ ಬಿ ಆಪ್ಟಿಮಮ್ ಯೂಸ್ ಆಫ್ ಫಂಡ್. ಬೈ ವಾಟ್ ಈಸ್ ದ ಅಲ್ಟಿಮೇಟ್ ಪರ್ಪಸ್ ಆಫ್ ಫೈನಾನ್ಷಿಯಲ್ ಪ್ಲ್ಯಾನ್? ಇಟ್ ಈಸ್ ಟು ಯೂಸ್ ದ ಫಂಡ್ ಇನ್ ಅ ಪ್ರಾಪರ್ ವೇ. ನೀವು ಹಣವನ್ನು ಎಷ್ಟು ಬ್ಯಾಂಕಿಂದ ಕಲೆಕ್ಟ್ ಮಾಡ್ತೀರಾ ಅಥವಾ ಶೇರ್ಸ್ನ ಮುಖಾಂತರ ಎಷ್ಟು ಹಣವನ್ನು ಕಲೆಕ್ಟ್ ಮಾಡ್ತೀರಾ, ಕಲೆಕ್ಟ್ ಮಾಡಿದಂಥ ಅಷ್ಟು ಹಣವನ್ನು ಪ್ರಾಪರ್ ಆಗಿ ಬಿಸ್ನೆಸ್ಸಲ್ಲಿ ಅದನ್ನು ಉಪಯೋಗ ಮಾಡಬೇಕು.
So that is what it must always be optimum use of a fund. Next feature is the cost of a fund raised should be fully taken into account or consideration and kept at the lowest possible level. ಅಂತ ಹೇಳಿದರೆ ಹಣವನ್ನು ನೀವು ಎಷ್ಟು ಬಾರೋ ಮಾಡ್ತೀರಾ ಅದನ್ನು ಪ್ರಾಪರಾಗಿ ಯೂಸ್ ಮಾಡಬೇಕು. ಎಟ್ ಎ ಸೇಮ್ ಟೈಮ್ ಹಣವನ್ನು ಬಾರೋ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಹಣವನ್ನು ಪಡೆಯುವಂಥ ಸಂದರ್ಭದಲ್ಲಿ ಯು ಹ್ಯಾವ್ ಟು ಸಿ ದ್ಯಾಟ್ ದ ಕಾಸ್ಟ್ ಆಫ್ ಕ್ಯಾಪಿಟಲ್ ಶುಡ್ ಬಿ ಮಿನಿಮಮ್. ಕಾಸ್ಟ್ ಆಫ್ ಕ್ಯಾಪಿಟಲ್ ಶುಡ್ ಬಿ ಮಿನಿಮಮ್. ನೀವು ಒಬ್ಬರಿಗೆ ಇಂಟ್ರೆಸ್ಟ್ ಕೊಡುವಂಥದ್ದಾಗಿರ್ಬೋದು, ಬ್ಯಾಂಕಿಗೆ ಕೊಡುವಂಥದ್ದಾಗಿರ್ಬೋದು, ಫ್ರೆಂಡ್ಸಿಂದ ಬಾರೋ ಮಾಡಿದಂಥ ಹಣ ಆಗಿರ್ಬೋದು, ದ್ಯಾಟ್ ಶುಡ್ ಬಿ ಆಲ್ವೇಸ್ ಎಟ್ ಅ ಮಿನಿಮಮ್ ಕಾಸ್ಟ್. ಯಾಕೆಂತ ಹೇಳಿದ್ರೆ ಕಾಸ್ಟ್ ಆಫ್ ಕ್ಯಾಪಿಟಲ್ ವೆನ್ ಇಟ್ ಈಸ್ ಮೋರ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಲಾಸ್ ಟು ದ ಬಿಸ್ನೆಸ್ ಕನ್ಸರ್ನ್. ಯು ಹ್ಯಾವ್ ಟು ಪೇ ಮೋರ್ ಇಂಟ್ರೆಸ್ಟ್. ಅದಕ್ಕೋಸ್ಕರ ದ ಕಾಸ್ಟ್ ಆಫ್ ಕ್ಯಾಪಿಟಲ್ ಶುಡ್ ಆಲ್ವೇಸ್ ಬಿ ಮಿನಿಮಮ್. ನೆಕ್ಸ್ಟ್ ಒನ್, ಅಡೆಕ್ವೇಟ್ ಲಿಕ್ವಿಡಿಟಿ ಮಸ್ಟ್ ಬಿ ಎನ್ಶೂರ್ಡ್. ಲಿಕ್ವಿಡಿಟಿ ಅಂತ ಹೇಳಿದ್ರೆ ಕೈಯಲ್ಲಿರುವಂಥ ಹಣ. ಬಿಸ್ನೆಸ್ ಅಂತ ಹೇಳಿದ ತಕ್ಷಣ ಯು ಕೆನಾಟ್ ಇನ್ವೆಸ್ಟ್ 100% ಮನಿ ಇನ್ ದ ಬಿಸ್ನೆಸ್, ರೈಟ್? ಸಮ್ಟೈಮ್ಸ್ ಯು ನೀಡ್ liquidity or cash in hand or cash at bank for the uncertainties, for emergency need or for working capital requirement. So for this purpose you need to have cash in your hand. So that factor is also be considered when you are making a financial plan. So hope you are clear with this. The first one is the plan should always be simple. Second one, it must be long term view. When the finance manager or financial manager, when he is going for financial plan, he should think for a long period of time. Next one, it should always be flexible. Financial plan should not be rigid. It should be flexible. It can be changed. It can be diluted. So you can bring certain changes in the financial plan. Next one, it must always ensure the optimum use of fund. Next one, the cost of a raised fund should be taken into account and it should be kept at the lowest possible level. Cost of capital should be minimum. And the last one is adequate liquidity must be ensured. So ನಮಗೆ ಎಷ್ಟು ಹಣ ಬೇಕು ಅಷ್ಟು ಹಣ ನಮ್ಮಲ್ಲಿ ಕೈಯಲ್ಲಿ ಯಾವಾಗಲೂ ಇರಬೇಕು. It may be cash in hand or it may be cash at the bank. These four are the essential features of financial planning. Moving to the next one, importance of financial planning. ನಾವು ಫಿನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆ ಕಲ್ತಿದ್ದೇವೆ. ಇಟ್ಸ್ ಗುಣಲಕ್ಷಣಗಳು. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ವಿ ಹ್ಯಾವ್ ಸ್ಟಡಿ. ನಾವು ಮೂವಿಂಗ್ ಟು ದ ಥರ್ಡ್ ಥಿಂಗ್, ದಟ್ ಈಸ್ ದ ಇಂಪಾರ್ಟೆನ್ಸ್ ಆರ್ ಸಿಗ್ನಿಫಿಕೆನ್ಸ್ ಆರ್ ಅಡ್ವಾಂಟೇಜಸ್ ಆಫ್ ಫಿನಾನ್ಷಿಯಲ್ ಪ್ಲಾನಿಂಗ್. ಸೊ ಫಿನಾನ್ಷಿಯಲ್ ಪ್ಲಾನಿಂಗ್ 6 advantages we are going to discuss. The first one is adequate fund should have ensured. ಎಷ್ಟು ಹಣ ಬೇಕು ಅಷ್ಟು adequate fund. ಬಿಸ್ನೆಸ್ಸಿಗೆ ಬೇಕಾದಂಥ ಹಣ, ಅಡೆಕ್ವೇಟ್ ಫಂಡ್ ಶುಡ್ ಆಲ್ವೇಸ್ ಬಿ ಅವೈಲೇಬಲ್ ವಿತ್ ದ ಫೈನಾನ್ಸ್ ಮ್ಯಾನೇಜರ್ ಆರ್ ವಿತ್ ದ ಬಿಸ್ನೆಸ್. ನೆಕ್ಸ್ಟ್ ಒನ್, ಫೈನಾನ್ಷಿಯಲ್ ಪ್ಲಾನಿಂಗ್ ಹೆಲ್ಪ್ಸ್ ಇನ್ ಎನ್ಶೂರಿಂಗ್ ಅ ರೀಸನೇಬಲ್ ಬ್ಯಾಲೆನ್ಸ್ ಬಿಟ್ವೀನ್ ಔಟ್ಫ್ಲೋ ಆ್ಯಂಡ್ ಇನ್ಫ್ಲೋ. ವೆರಿ ಇಂಪಾರ್ಟೆಂಟ್. ನೀವು ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡೋದರ ಮುಖಾಂತರ ಏನಾಗ್ತದೆ, ನಿಮಗೆ ಒಂದು ಪ್ರಾಪರ್ ಐಡಿಯಾ ಸಿಗ್ತದೆ. ಟೋಟಲ್ ಇನ್ಫ್ಲೋ ಎಷ್ಟಿದೆ, ಟೋಟಲ್ ಔಟ್ಫ್ಲೋ ಎಷ್ಟಿದೆ, ಬಿಸ್ನೆಸ್ಸಿಗೆ ಬರುವಂಥ ಹಣ ಎಷ್ಟಿದೆ, ಬಿಸ್ನೆಸ್ಸಿಂದ ಹೋಗುವಂಥ ಹಣ ಎಷ್ಟಿದೆ. ಸೊ ವಿಲ್ ಗೆಟ್ ಅ clarity on that. So that is what inflow and outflow estimation. Next one is financial planning ensure that the suppliers of a fund are easily investing in companies which exercise financial planning. ಅಂತ ಹೇಳಿದ್ರೆ ಯಾವ ಆರ್ಗನೈಸೇಷನ್ನಲ್ಲಿ ಫಿನಾನ್ಷಿಯಲ್ ಪ್ಲಾನಿಂಗ್ ಸಿಸ್ಟಮ್ಯಾಟಿಕ್ ಆಗಿ ನಡೀತಾ ಉಂಟು, ಫಿನಾನ್ಷಿಯಲ್ ಪ್ಲಾನಿಂಗ್ ಸರಿಯಾಗಿ ಇದೆ ಅಂಥ ಆರ್ಗನೈಸೇಷನ್ನಲ್ಲಿ ಇನ್ವೆಸ್ಟರ್ಸ್ ವಿಲ್ ಕಮ್ ಫಾರ್ವರ್ಡ್ ಆ್ಯಂಡ್ ದೇ ವಿಲ್ ಇನ್ವೆಸ್ಟ್. They will come back. So investors will come and invest in such a business organization. Next one, financial planning helps in making growth and expansion program. Very important. ಪ್ರಾಪರ್ ಆಗಿ ಒಂದು ಫೈನಾನ್ಷಿಯಲ್ ಪ್ಲಾನಿಂಗ್ ನಡೀತಾ ಉಂಟು, ಫೈನಾನ್ಷಿಯಲ್ ಪ್ಲಾನಿಂಗ್ ಸಿಸ್ಟಮ್ಯಾಟಿಕ್ ಆಗಿ ಇದೆ ಅಂತ ಹೇಳಿದರೆ, ಸೊ ಫಾರ್ ಸಚ್ ಅ ಆರ್ಗನೈಸೇಷನ್ ದೇ ಕ್ಯಾನ್ ಈಸಿಲಿ ಗೋ ಫಾರ್ ಫರ್ದರ್ ಫೋರ್ಕಾಸ್ಟಿಂಗ್. ಅವರ ಎಕ್ಸ್ಪಾನ್ಷನ್ ಬಿಸ್ನೆಸ್ಸನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಅಥವಾ ಗ್ರೋತ್ ಮಾಡಲಿಕ್ಕೆ. ಸೊ ದಿಸ್ ಫೈನಾನ್ಷಿಯಲ್ ಪ್ಲಾನಿಂಗ್ ವಿಲ್ ಹೆಲ್ಪ್. ಹೋಪ್ ಯು ಆರ್ ಫಾಲೋಯಿಂಗ್. Moving to the next one, financial planning reduces the uncertainties with regard to changing market trends which can be faced easily through the fund. So financial planning reduces the uncertainties ಅಥವಾ risk.
ಒಂದು ಪ್ರಾಪರಾಗಿ ಫಿನಾನ್ಷಿಯಲ್ ಪ್ಲ್ಯಾನಿಂಗ್, ಎಷ್ಟು ಹಣ ಬೇಕು, ಎಷ್ಟು ಇನ್ವೆಸ್ಟ್ ಮಾಡ್ತೇವೆ, ಎಲ್ಲಿಂದ ಆ ಹಣವನ್ನು ಪಡಿತೇವೆ, ಆ ಹಣಕ್ಕೆ ಎಷ್ಟು ಇಂಟ್ರೆಸ್ಟನ್ನು ಕೊಡ್ತೇವೆ, ಈ ಎಲ್ಲ ಪ್ಲ್ಯಾನಿಂಗ್ ಒಂದು ಬಿಸ್ನೆಸ್ ಆರ್ಗನೈಸೇಷನಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ನಡೀತಾ ಉಂಟು ಅಂತೇಳಿ ಆದರೆ ದೇ ಕ್ಯಾನ್ ಎಲಿಮಿನೇಟ್ ದ ರಿಸ್ಕ್. ತೊಂದರೆಗಳು, ಅನ್ಸರ್ಟನಿಟೀಸ್ಗಳನ್ನು ಅವಾಯ್ಡ್ ಮಾಡಬಹುದು. ಸೊ ನಿಮಗೆ ಗೊತ್ತಿದೆ, ಪ್ರಾಪರ್ ಪ್ಲ್ಯಾನಿಂಗ್ ಇದೆ ಅಂತ ಹೇಳಿದರೆ ದೇ ಕ್ಯಾನ್ ಅವಾಯ್ಡ್ ದ ರಿಸ್ಕ್, they can avoid the uncertainties, they can exactly project or they can forecast for the future. Next one, financial planning help in reducing the uncertainties which can be a hindrance to the growth of a company. In other words, financial planning will directly help the business organization to go for growth of the company. ಆ ಬಿಸ್ನೆಸ್ ಕಂಪನಿಯ ಗ್ರೋತ್ ಅಥವಾ ಕಂಪನಿಯ ಡೆವಲಪ್ಮೆಂಟನ್ನು ಕಾಣಬಹುದು. ಯಾವಾಗ ಅಂತ ಹೇಳಿದರೆ ವೆನ್ ದೇ ಹ್ಯಾವ್ ಪ್ರಾಪರ್ ಫೈನಾನ್ಷಿಯಲ್ ಪ್ಲ್ಯಾನಿಂಗ್. ದೀಸ್ 6 ಆರ್ ದ ಇಂಪಾರ್ಟೆನ್ಸ್, objectives, advantages or significance of a financial planning. Okay, so we have discussed about financial planning, we have discussed about features of financial planning, we have discussed about importance of financial planning. Thank you very much.